ಚಿದಂಬರ ನಮಸ್ತೆಸ್ತು ಚಿಂತಿತಾರ್ಥಪ್ರದಾಯಿನೇ ಔದುಂಬರ ಸದಾವಾಸ ಚಿದಂಬರ ನಮೋಸ್ತುತೆ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ ಮಾಡುತ್ತಾ ನನ್ನ ಸದ್ಗುರುಗಳಾದ ಶ್ರೀ ಚಂದ್ರಕುಮಾರ್ ಅವರ ದಿವ್ಯ ಚರಣಾರವಿಂದಕ್ಕೆ ಸಾಷ್ಟಾಂಗ ಪ್ರಣಿಪಾತಗಳನ್ನು ಸಲ್ಲಿಸುತ್ತಾ ರಾಜಾರಾಮ್ ಮಹಾರಾಜರದೊಂದು ಅಭಂಗವನ್ನು ನೋಡೋಣ. ಏನು ಹೇಳುತ್ತಪ್ಪ? ಭಕ್ತಿ ಪ್ರೇಮ ಸುಖವನ್ನು ನನಗೆ ಕೊಡು, ನಾನು ಎಲ್ಲಿದ್ದರೂ ಕೂಡ ನಿನ್ನ ನಾಮದ ಸ್ಮರಣೆಯನ್ನು ಬಿಡಬಾರ್ದು, ಸತತವಾಗಿಯೂ ನಿನ್ನ ಇರುವಿಕೆ ನನ್ನ ಒಳಗಿರಬೇಕು. ನೀನು ಇರೋದಕ್ಕೆ ಈ ದೇಹ ನಡೀತಾ ಇರೋದು, ಈ ಮನಸ್ಸು ಕೆಲಸ ಮಾಡ್ತಿರೋದು, ಭಾವನೆಯನ್ನು ಪ್ರಕಟ ಮಾಡೋದು, ಈ ಬುದ್ಧಿ ಕೆಲಸ ಮಾಡೋದು ಎಲ್ಲವೂ ನಿನ್ನಿಂದ. ಈ ಇಂದ್ರಿಯಗಳು, ಮನಸ್ಸು, ಬುದ್ಧಿ ಎಲ್ಲವೂ ನಿನ್ನ ಆ ಒಂದು ಶಕ್ತಿಯಿಂದ, ಚೈತನ್ಯದಿಂದ ಕೆಲಸ ಮಾಡುತ್ತಪ್ಪ ಚಿದಂಬರ ಅನ್ನೋದನ್ನು ರಾಜಾರಾಮ್ ಮಹಾರಾಜರು ಈ ಅಭಂಗದ ಮುಖೇನ ನಮಗೆ ತಿಳಿಸ್ತಾರೆ. ಅದನ್ನು ಏನನ್ನ ತಿಳಿಸ್ತಾರಪ್ಪ, ನಾವೆಲ್ಲರೂ ಸೇರಿ ನೋಡೋಣ. ಚಿದಂಬರ ರಾಯ ಬ್ರಹ್ಮಾಂಡ ನಾಯಕ, ವಿನಂತಿಯ ಏಕ ಮಾಜಿ, ವಿನಂತಿಯ ಏಕ ಮಾಜಿ, ಚಿದಂಬರ ರಾಯ ಬ್ರಹ್ಮಾಂಡ ನಾಯಕ. ಬ್ರಹ್ಮಾಂಡದ ನಾಯಕ ನೀನು, ಒಡೆಯ, ಸ್ವಾಮಿ. ನಾವು ಏನು ಶಬ್ದ ಹಚ್ಚಿದ್ರು ಅವನು ಅಷ್ಟು ಗದಗದ ಕುಡಿಯೋಕ್ಕೆ ಶುರು ಮಾಡ್ತಾನೆ. ಪರಮಾತ್ಮ ನನ್ನ ಕೊಂಡಾಡ್ತಾನಲ್ಪ ನನ್ನ ಭಕ್ತ. ಬ್ರಹ್ಮಾಂಡ ನಾಯಕ, ವಿನಂತಿಯಾಯಿಕ, ನನ್ನ ವಿನಂತಿಯನ್ನು, ರಿಕ್ವೆಸ್ಟನ್ನು ಕೇಳಿಸ್ಕೊಳಪ್ಪ. ಏನು ವಿನಂತಿಯಾಯಿಕ ಏಕಮಾಜಿ, ಏನು ವಿನಂತಿ ಕೇಳಿಸ್ಕೊಳಪ್ಪ ಅನ್ನೋದನ್ನ ಮುಂದೆ ಏನು ಹೇಳ್ತಾರೆ. ಭಕ್ತಿ ಪ್ರೇಮ ಸುಖ ದೇಯಿ ನಿರಂತರ, नामाचा विसर पडो नेदी, नामाचा विसर पडो नेदी, भक्ती प्रेम सुख दे निरंतर. ಭಕ್ತಿ ಪ್ರೇಮ ನಿರಂತರ ಸುಖ, ಶಾಶ್ವತ ಸುಖ, ಕ್ಷಣಿಕ ಸುಖ ಅಲ್ಲಪ್ಪ. ನಿನ್ನ ಜೊತೆ ಇರುವುದು, ಸದಾ ನಿನ್ನ ನಾಮದಲ್ಲಿ ನಿನ್ನ ಪ್ರೇಮದಲ್ಲಿ ಮುಳುಗಿರುವುದು, ಸದಾ ನಿನ್ನ ಪಾದವನ್ನು ಗಟ್ಟಿಯಾಗಿ ಹಿಡ್ಕೊಂಡಿರೋದು, ಸದಾ ನೀನು ನನ್ನ ಆಲಿಂಗನವನ್ನೂ ಮಾಡಿಕೊಳ್ಳೋದು. ಈ ಒಂದು ಭಕ್ತಿ ಪ್ರೇಮ ಸುಖದಲ್ಲಿ ನಾಮಚ ವಿಸರ ಪಡೋನೇದಿ, ನಾಮದ ಸ್ಮರಣೆ ವಿಸ್ಮರಣೆ ಆಗಗೊಡಬೇಡಪ್ಪ. ಈ ಪ್ರಪಂಚದ ವಿಚಾರಗಳು, ಏನು ಭಾವನೆಗಳು ನನ್ನಲ್ಲಿ ಅಲೆಗಳಂತ ಏಳುತ್ತಾ ಇದೆಯೋ ಅದು ಏಳಲಿ, ಅಪ್ಪಳಿಸ್ಲಿ, ಮತ್ತೆ ಹೋಗಲಿ, ಆದರೆ ನಿನ್ನ ನಾಮದ ವಿಸ್ಮರಣೆ ಆಗಗೊಡಬೇಡ. जाओ राहो देह असे कोठे तरी, नाम हे अंतरी दृढ राहो, नाम हे अंतरी दृढ राहो, ಚಿದಂಬರ ರಾಯ ಬ್ರಹ್ಮಾಂಡ ನಾಯಕ. ಅಪ್ಪ, ನನ್ನ ದೇಹ ಎಲ್ಲರೂ ಇರಲಿ, ಯಾವ ಅವಸ್ಥೆನಲ್ಲೂ ಇರಲಿ, ಏನು ಜಾಹೋ ದೇಹ ಅಸೋ ಕೋಠೆ ತರಿ, ಎಲ್ಲರೂ ಇರಲಿ, ಕಾಡಲ್ಲಾರು ಇರಲಿ, ಅರಣ್ಯದಿರಲಿ, ಪ್ರಪಂಚದಲ್ಲಿರಲಿ, ಎಲ್ಲಿ ಬೇಕಾದಿರಲಿ, ಅದು ಏನಾಗಬೇಕು? ನಾಮಹೇ ಅಂತರಿ ದೃಢರಾಹು, ಅಂತರಂಗದಲ್ಲಿ ಈ ಚಿತ್ತದಲ್ಲಿ ಸದಾ ನಿನ್ನ ನಾಮ ದೃಢವಾಗಿ ನಾನು ಹಿಡ್ಕೊಂಡಿರಬೇಕು. ಹಲವಾರು ಆಖ್ಯಾನಗಳಲ್ಲಿ ನಾವು ಓದಿದ್ವಿ. ಏನಪ್ಪ, ಸುಶೀಲಾಬಾಯಿ ಅಂತ ಒಂದು ಆಖ್ಯಾನದಲ್ಲಿ ನೋಡಿದ್ವಿ. ಅವಳು ತನ್ನ ಬಟ್ಟನಿಂದ ನೆಲದ ಮೇಲೆ ಮಣ್ಣಿನಲ್ಲಿ ಚಿದಂಬರ ಅಂತ ಬರೆದುಬಿಟ್ಟದಕ್ಕೆ ಹಣೆ ಹಚ್ಚಿ ತಾನು ಅದ್ರ ಮೇಲೆ ಮಲ್ಕೋತಿರ್ತಾಳಂತೆ. ಅಂದರೆ ಭಯ ಮುಕ್ತಳಾಗ್ತಿದ್ಲಂತ. ಅವಳು ಆ ನಾಮವನ್ನು ತನ್ನ ಬಟ್ಟನಿಂದ ಬರೆದುಬಿಟ್ಟು ಅದ್ರ ಮೇಲೆ ಮಲ್ಕೊಳ್ತಿದ್ಲಂತೆ. ಅದರಲ್ಲಿ ಅದು ಬರೆದುಬಿಟ್ಟು ಅದ್ರ ಮೇಲೆ ಜಪ ಮಾಡ್ತಿದ್ಲಂತೆ. ಎಂಥ ಒಂದು ಅದ್ಭುತವಾದ ಶಕ್ತಿ ಇದೆಯಪ್ಪ ಪರಮಾತ್ಮನ ನಾಮದಲ್ಲಿ. ಅಂದರೆ ನಮ್ಮಲ್ಲಿರುವ ಭಯ, ನಮ್ಮಲ್ಲಿರುವ ಸಂಶಯ, ವಿಕಲ್ಪಗಳೆಲ್ಲ ಕಿತ್ತಾಚೆ ಹಾಕಿ ಆ ನಾಮ ಅಂತರಂಗದಲ್ಲಿ ದೃಢ ಮಾಡಪ್ಪ ಅನ್ನೋದನ್ನು ರಾಜಾರಾಮ್ ಮಹಾರಾಜರು ವಿನಂತಿ ಮಾಡ್ಕೋತಿದ್ದಾರೆ. ರಿಕ್ವೆಸ್ಟ್ ಅಪ್ಪ, ಹಂಬಲ್ ರಿಕ್ವೆಸ್ಟ್ ಇದು. ಭಕ್ತನಾದವನು, ಸಾಧಕನಾದವನಿಗೆ ಏನು ತೋರಿಸ್ತಾರೆ ಮಹಾರಾಜರು ಅಂದರೆ, ಯು ಶುಡ್ ಬಿ ಆಲ್ವೇಸ್ ಹಂಬಲ್ ಆ್ಯಂಡ್ ಗ್ರೌಂಡೆಡ್. ಕೇಳ್ಕೋಬೇಕು ಪರಮಾತ್ಮನನ್ನು, ಅಧಿಕಾರದಿಂದ ಅಲ್ಲ, ಜೋರು ಮಾಡಲ್ಲ, ಫಸ್ಟ್ ಪ್ರೇಮದಿಂದ ಕೇಳಬೇಕು. ನಾವು ಹಂಬಲಾಗಿ ಕೇಳಬೇಕು. दास म्हणे माझे हेची बा मागणे, भक्ती विणे जीणे व्यर्थ जाण, भक्ती विणे जीणे
ವ್ಯರ್ಥ ಜಾಣ ಚಿದಂಬರರಾಯ ಬ್ರಹ್ಮಾಂಡ ನಾಯಕ. ಭಕ್ತಿ ವಿಣೆ ವ್ಯರ್ಥ ಜಾಣ ಅಂತಾರೆ. ಅಂದರೆ ದಾಸಮಣೆ ಮಾಜಿ ಹೇಚಿ ಬಾ ಮಾಗಣೆ, ಇದನ್ನೇ ಕೇಳ್ಕೊತೀನಪ್ಪ ಮಾಗಣಿ, ನಿನ್ನನ್ನು ಏನು ಕೋರಿಕೆ ಭಿಕ್ಷೆ ಬೇಡ್ತೀನಪ್ಪ ಅಂದರೆ ಭಕ್ತಿ ಹೊರತಾಗಿ ನನ್ನ ಜೀವನ ಬದುಕೋದೇ ನನಗೆ ಕಷ್ಟ ಅಲ್ಲ, ನಾ ಸತ್ತಂಗೆ ಅಂತ ತಿಳ್ಕೊಬೇಕು. ಹೆಂಗೆ ಯಾವ ರೀತಿಯಲ್ಲಿ ನಾವು ಒಂದು ಅಕ್ವೇರಿಯಂ ಪಾಟಿಂದ ಮೀನಿಂದ ತೆಗೆದು ಆಚೆ ಇದು ಚಪ ಚಪ ಚಟ 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 ಅಂತ ಚಡ್ಪಡಿಸ್ತಾ ಇರುತ್ತೆ, ಅದು ಟಪಕ್ಕಂತ ಸತ್ತು ಹೋಗ್ಬಿಡುತ್ತೆ. ಆ ರೀತಿಯಲ್ಲಿ ನನಗೆ ಚಡ್ಪಡಿಕೆ ಆಗಬೇಕು. ಏನು ಭಕ್ತಿ ವೀಣೆ ಜೀಣೆ ವ್ಯರ್ಥ ಜಾಣ, ಭಕ್ತಿ ಹೊರತಾಗಿ ನನ್ನ ಜೀವನವೇ ವ್ಯರ್ಥ ಕಣಪ್ಪ. ಅನ್ನೋದನ್ನು ಮನವರಿಕೆ ಆಗಬೇಕು ಈ ದೇಹಕ್ಕೆ, ಮನಸ್ಸಿಗೆ, ಬುದ್ಧಿಗೆ. ಅವಾಗ ಭಕ್ತಿಯಲ್ಲಿ ಎರಡು ಕೈ ಎತ್ತದು ಕುಣಿಲಿಕ್ಕೆ ಶುರು ಮಾಡುತ್ತೆ. ಚಿದಂಬರ 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 ಅಂತ. ಅವಾಗ ಏನು ನಾಚಿಕೆ ಮಾನ ಮರ್ಯಾದೆ ಎಲ್ಲವೂ ಹೊರಟು ಹೋಗಿ ಎರಡು ಕೈ ಎತ್ತಿ ನಾವು ಆ ಭಕ್ತಿಯಲ್ಲಿ ಹೆಂಗೆ ಮುಳುಗ್ತೀವಿ ಅಂದರೆ ಆ ಜೀವನ ಸಂಪೂರ್ಣವಾಗಿ ನಮ್ಮದು ದೇಹ ಮನಸ್ಸು ಬುದ್ಧಿ ಇಂದ್ರಿಯಗಳೆಲ್ಲ ಸಾರ್ಥಕ ಆಗಿ ನಮ್ಮ ಕಣಕಣವೂ ಚಿದಂಬರ 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 ಅಂತ ಕುಣಿತಾ ಇರಬೇಕು. ಅದಕ್ಕೆ ರಾಜಾರಾಮ್ ಮಹಾರಾಜರು ಏನು ವಿನಂತಿ ಮಾಡ್ತಾರೆ ಅದನ್ನು ಅವ್ರು ವಿನಂತಿ ಮಾಡಿ ನಮಗೆ ತೋರಿಸಿದ್ದಾರೆ. ನೀವು ಈ ರೀತಿಯಲ್ಲಿ ವಿನಂತಿ ಮಾಡಿಯಪ್ಪ, ಅವನ ಭಕ್ತಿಯನ್ನು ಪಡ್ಕೊಳ್ಳಿ, ಆ ಭಗವಂತನ ಪ್ರೇಮವನ್ನು ಪಡ್ಕೊಳ್ಳಿ. ನೀವು ಭಕ್ತಿಯಿಂದ ಕರೆದ್ರೆ ಅವನು ಭಕ್ತಿ ಚಾ ಬುಕೇಲ ಮುಳುನಿ ವೃತ್ತಿ ಲೋಕಿಯ ಅಂತ ಬುಡುಕ್ಕಂತ ಢಮ್ ಅಂತ ಜಂಪ್ ಮಾಡಿ ನಮ್ಮ ಸಲುವಾಗಿ ಬಂದೇ ಬಿಡ್ತಾನೆ. ಅದಕ್ಕೆ ನಾವು ನೀವು ಸೇರಿ ಆ ರೀತಿಯಲ್ಲಿ ಭಕ್ತಿ ಮಾಡೋಣ, ಅವನನ್ನು ಪ್ರೇಮ ಮಾಡೋಣ, ಅವನು ನಮ್ಮ ಸಲುವಾಗಿ ಓಡ್ ಬರೋ ಹಾಗೆ ಕೂಗು ಹಾಕೋಣ ಅಂತ ಹೇಳುತ್ತಾ ಔದುಂಬರ್ ನಿವಾಸಿ ಭಕ್ತಾಭಿಮಾನಿ ರಾಜಾಧಿರಾಜ ಸಚ್ಚಿದಾನಂದ ಶಿವ ಚಿದಂಬರೇಶ್ವರ್ ಗುರು ಮಹಾರಾಜ್ ಕಿ ಜೈ. ಲೋಕಾಹ ಸಮಸ್ತಾಹ ಸುಖಿನೋ ಭವಂತು.